ಇವತ್ತು ಇವತ್ತು ದ್ವಿತೀಯ PUC ಸಮಗ್ರ ಅರ್ಥಶಾಸ್ತ್ರ, ಅದರಲ್ಲಿ ಅಧ್ಯಾಯ 2 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಒಂದು ಅಂಕ ಈಗ ತಾನೇ ನೆಕ್ಸ್ಟ್ ವಿಡಿಯೋದಲ್ಲಿ, ಇದರ ಹಿಂದಿನ ವಿಡಿಯೋದಲ್ಲಿ ತಮಗೆ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಇವಾಗ ಈ ರಾಷ್ಟ್ರೀಯ ವರಮಾನದ 2ನೇ ಚಾಪ್ಟರ್ದಲ್ಲಿ 4 ಅಂಕದ ಪ್ರಶ್ನೆಗಳು, ಸುಮಾರು 12 ವಾಕ್ಯದಲ್ಲಿ ಉತ್ತರಿಸಿರಿ. ಅದರಲ್ಲಿ ಪ್ರಶ್ನೆ ನಂಬರ್ 1, ಅಂತಿಮ ಸರಕುಗಳ ಪರಿಕಲ್ಪನೆ ಕುರಿತು ಲಘು ಟಿಪ್ಪಣಿ ಬರೆಯಿರಿ ಅಂತ. ಈ ಅಂತಿಮ ಬಳಕೆಗೆ ಸಿದ್ಧವಾಗಿರುವ ಯಾವುದೇ ರೂಪಾಂತರ ಅಥವಾ ಉತ್ಪಾದನೆ ಇತರೆ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಸರಕುಗಳನ್ನು ಅಂತಿಮ ಸರಕುಗಳೆಂದು ಕರೆಯುತ್ತೇವೆ. ಈ ಅಂತಿಮ ಸರಕು ಒಮ್ಮೆ ಮಾರಾಟವಾದರೆ ಆರ್ಥಿಕ ಹರಿವಿನ ಪ್ರಕ್ರಿಯೆಯಿಂದ ಹೊರಗೆ ಹೋಗುತ್ತದೆ. ನಂತರ ಯಾವುದೇ ಉತ್ಪಾದನೆಯಿಂದ ರೂಪಾಂತರಕ್ಕೆ ಒಳಗಾಗುವುದಿಲ್ಲ. ಅಂತಿಮ ಖರೀದಿದಾರರ ಪ್ರಕ್ರಿಯೆಯಿಂದ ರೂಪಾಂತರಗೊಳ್ಳುವುದು. ವಾಸ್ತವಿಕವಾಗಿ ಬಹುತೇಕ ಅಂತಿಮ ಸರಕುಗಳು ಅವುಗಳ ಬಳಕೆಯ ಹಂತದಲ್ಲಿ ರೂಪಾಂತರಗೊಳ್ಳುತ್ತವೆ. ಹೀಗೆ ಎಲ್ಲಿ ಅನುಭೋಗಿಗಳು ಖರೀದಿಸಿದ ಚಹಾದ ಎಲೆಯನ್ನು ಅದೇ ರೂಪದಲ್ಲಿ ಅನುಭೋಗಿಸುವುದಿಲ್ಲ, ಬದಲಾಗಿ ಚಹಾ ಎಲೆಗಳನ್ನು ಅನುಭೋಗಿಸಬಹುದಾದ ಚಹಾವಾಗಿ ಪರಿವರ್ತಿಸಲು ಬಳಸಲ್ಪಡುತ್ತವೆ. ಆದರೆ ಗ್ರಾಹಕರಿಗೆ ಮಾರಾಟ ಮಾಡುವುದಕ್ಕಾಗಿ ಹೋಟೆಲ್ನಲ್ಲಿ ಅಡಿಗೆ ಮಾಡುವುದು ಅಥವಾ ಚಹಾ ತಯಾರಿಸಿದ್ದರೆ ಇದೇ ಸರಕುಗಳು, ಚಹಾ ಎಲೆಗಳು ಅಂತಿಮ ಸರಕಾಗಿ ಉಳಿಯುವುದಿಲ್ಲ. ಚಹಾ ಕುಡಿಯುವ ಆರ್ಥಿಕ ಮೌಲ್ಯವರ್ಧನೆ ಆಗುವುದರಿಂದ ಹೋಟೆಲ್ನಲ್ಲಿ ಬಳಸುವ ಅಡಿಗೆ ವಸ್ತುಗಳನ್ನು ಆದಾನಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಒಂದು ಸರಕು ಅಂತಿಮ ಸರಕಾಗಿರುವುದು ಸರಕಿನ ಸ್ವರೂಪವನ್ನು ಆಧರಿಸಿರುವುದರಿಂದ ಬದಲಾಗಿ ಸರಕಿನ ಆರ್ಥಿಕ ಬಳಕೆಯ ಸ್ವರೂಪವನ್ನು ಅವಲಂಬಿಸಿರುತ್ತದೆ. ಈ ಒಂದು ಯಾವುದೇ ಸರಕನ್ನು ಅದು ಗ್ರಾಹಕರ ಹತ್ತಿರ ಹೋದಾಗ ಅದು ಪರಿವರ್ತಿತವಾಗಿ ಮತ್ತೊಂದು ವಸ್ತುವನ್ನಾಗಿ ಪರಿವರ್ತಿಸಲು ಸಹಾಯ ಮಾಡ್ತಕ್ಕಂಥದ್ದು. ಈ ರೀತಿ ಅಂತಿಮ ಸರಕುಗಳ ಪರಿಕಲ್ಪನೆ ಅಂತ ನಾವು ಹೇಳುವುದು. ಅದೇ ರೀತಿಯಾಗಿ ಒಂದು 2ನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಿ ಅಂತ ಈ ಥರ ಪ್ರಶ್ನೆ ಇದೆ. ಒಂದು ಸರಳ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ ವರಮಾನವು
ವಿವಿಧ ವಲಯಗಳ ನಡುವೆ ನಿರಂತರವಾಗಿ ಹರಿಯುವ ವರ್ಗಾಯಿಸುವ ಪ್ರಕ್ರಿಯೆಯನ್ನು ವರಮಾನದ ವೃತ್ತಾಕಾರದ ಚಲನೆ ಎಂದು ಕರೆಯುತ್ತೇವೆ. ಸರ್ಕಾರದ ಹಸ್ತಕ್ಷೇಪ, ಬಾಹ್ಯ ವ್ಯಾಪಾರ ಅಥವಾ ಉಳಿತಾಯದ ಗಳಿಂದ ಮುಚ್ಚಿದ ಆರ್ಥಿಕತೆಯ ಸರಳ ಆರ್ಥಿಕತೆ ಎಂದು ಪರಿಗಣಿಸಲಾಗಿದೆ. ಈ ಸರಳ ಆರ್ಥಿಕತೆ ವರಮಾನದ ವೃತ್ತಾಕಾರದ ಚಲನೆಯ ವಿವರಿಸುವ ಕೆಲವೊಂದು ಪರಿಕಲ್ಪನೆಗಳನ್ನು ಈ ಕೆಳಗಿನಂತೆ ಅರ್ಥೈಸೋಣ. ಅದರಲ್ಲಿ ಒಂದನೇ ಪರಿಕಲ್ಪನೆ, ಒಂದು ಆರ್ಥಿಕತೆಯಲ್ಲಿ ಕುಟುಂಬ ವಲಯ ಮತ್ತು ಉದ್ಯಮಿ ವಲಯಗಳು ಎರಡು ವಲಯಗಳಿರ್ತವೆ. ಎರಡನೇದು, ಕುಟುಂಬ ವಲಯ ಉತ್ಪಾದನಾಂಗಗಳ ಮಾಲೀಕರಾಗಿದ್ದು ಉತ್ಪಾದನಾಂಗಗಳನ್ನು ಉದ್ಯಮಿಗಳಿಗೆ ಮಾರಾಟ ಮಾಡಿ ಆದಾಯ ಗಳಿಸುತ್ತವೆ. ಸಿ, ಕುಟುಂಬಗಳು ಗಳಿಸಿದ ಆದಾಯವನ್ನು ಸಂಪೂರ್ಣವಾಗಿ ಉದ್ಯಮಿ ಘಟಕಗಳ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಖರ್ಚು ಮಾಡುತ್ತವೆ, ಉಳಿತಾಯ ಮಾಡುವುದಿಲ್ಲ. ಡಿ, ಉದ್ಯಮಿಗಳು ಉತ್ಪಾದಿಸಿದ ಉತ್ಪನ್ನವನ್ನು ಸಂಪೂರ್ಣವಾಗಿ ಕುಟುಂಬಗಳಿಗೆ ಮಾರಾಟ ಮಾಡುತ್ತವೆ ಮತ್ತು ದಾಸ್ತಾನುಗಳು ಇರುವುದಿಲ್ಲ. ಈ ರೀತಿ ಒಂದು ವೃತ್ತಾಕಾರದ ಚಲನೆಯ ಮುಖಾಂತರ ನಾವು ಇನ್ನಿಷ್ಟು ಸ್ಪಷ್ಟಪಡಿಸ್ತಕ್ಕಂಥದ್ದು. ಈ ಒಂದು ರೇಖಾಚಿತ್ರದಲ್ಲಿ ಮೇಲ್ಭಾಗದ ಬಾಗಿನ ಗುರುತುಗಳನ್ನು ಈ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ ಈ ಭಾಗದ ಈ ರೆಡ್ ಅಂಕಿಲಿ ಅಂತ ನಾನು ತೋರಿಸ್ತಿಲ್ಲ. ಇದು ಎ ಭಾಗದಲ್ಲಿ ಕುಟುಂಬಗಳಿಂದ ಉದ್ಯಮಿಗಳಿಗೆ ಈ ಒಂದು ಕಾಸ್ಟ್ ಅಂದರೆ ವೆಚ್ಚ, ಈ ಒಂದು ಉದ್ಯಮಿಗಳಿಂದ ಕುಟುಂಬಗಳಿಗೆ ಈ ಸರಕು ಸೇವೆಗಳನ್ನು ಮಾರುಕಟ್ಟೆಯನ್ನು ಪ್ರತಿನಿಧಿಸುತ್ತವೆ. ಕುಟುಂಬಗಳಿಂದ ಉದ್ಯಮಿಗಳಿಗೆ ಸರಕು ಸೇವೆಗಳನ್ನು ಖರೀದಿಸಿ ಪಾವತಿಯನ್ನು ಎ ಬಾಣ ಗುರುತನ್ನು ಸೂಚಿಸುತ್ತದೆ. ಮೇಲ್ಭಾಗದ ಎರಡನೇ ಬಾಣದ ಗುರುತು ಬಿ, ಉದ್ಯಮಿಗಳಿಂದ ಕುಟುಂಬಗಳಿಗೆ ಸರಕು ಮತ್ತು ಸೇವೆಗಳನ್ನು
ಹರಿವನ್ನು ಪ್ರತಿನಿಧಿಸುತ್ತದೆ. ಇದೇ ರೀತಿ ರೇಖಾಚಿತ್ರದ ಕೆಳಭಾಗದಲ್ಲಿರುವ ಬಾಣಗಳ ಗುರುತುಗಳು ಪಾದನ ಅಂಗಗಳು ಮಾರುಕಟ್ಟೆ ಪ್ರತಿನಿಧಿಸುತ್ತವೆ. ಇದರಲ್ಲಿ ಬಾಣದ ಗುರುತು ಸಿ ಬಾಣದ ಗುರುತು ಇದು ನಾವು ಹಾಕ್ತಕ್ಕಂಥದ್ದು. ಗುರುತು ಇದರಲ್ಲಿ ಉದ್ಯಮಿ ಘಟಕಗಳು ಉತ್ಪಾದನಾಂಗಗಳ ಖರೀದಿಗಾಗಿ ಕುಟುಂಬಗಳಿಗೆ ಮಾರಾಟ ಪಾವತಿಗಳನ್ನು ತೋರಿಸುತ್ತದೆ. ಹಾಗೆ ಕೊನೆಯ ಬಾಣದ ಗುರುತು ಕುಟುಂಬಗಳಿಂದ ಉದ್ಯಮಿ ಘಟಕಗಳಿಗೆ ಉತ್ಪಾದನಾಂಗಗಳ ಹರಿವನ್ನು ಸೂಚಿಸುತ್ತದೆ. ಬಾಣದ ಗುರುತು ಎ ನಲ್ಲಿ ಆದಾಯದ ಮಾಪನ ಮಾಡುವುದು ವೆಚ್ಚದ ವಿಧಾನ ಎಂದು ಕರೆಯುತ್ತೇವೆ. ಬಾಣದ ಗುರುತು ಬಿ ನಲ್ಲಿ ಆದಾಯ ಮಾಪನ ಮಾಡುವುದು ಉತ್ಪನ್ನ ವಿಧಾನ ಎಂದು ಕರೆಯುತ್ತೇವೆ. ಸಿ ನಲ್ಲಿ ಆದಾಯ ಮಾಪನ ಮಾಡುವುದು ಆದಾಯದ ವಿಧಾನ ಎನ್ನುತ್ತೇವೆ. ಈ ರೀತಿ ನಾವು ಒಂದು ಆರ್ಥಿಕತೆಯ ಆದಾಯ ಸೃಷ್ಟಿಸುವ ವೃತ್ತಾಕಾರದ ಚಲನೆ ಆಗಿರ್ತಕ್ಕಂಥದ್ದು ಈ ರೇಖಾಚಿತ್ರದ ಮುಖಾಂತರ ಅರ್ಥೈಸ್ಕೊಂಡೆವು. ಈಗ ಮೂರನೇ ಪ್ರಶ್ನೆ, ಬಾಹ್ಯತೆಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ. ಒಂದು ಉದ್ಯಮಿ ಘಟಕದ ಆರ್ಥಿಕ ಚಟುವಟಿಕೆಯಿಂದ ಮತ್ತೊಂದು ಉದ್ಯಮಿ ಘಟಕದ ಮೇಲಾಗುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆ ಎನ್ನುತ್ತೇವೆ. ಬಾಹ್ಯತೆಗಳ ಮಾರಾಟ ಅಥವಾ ಖರೀದಿ ಯಾವುದೇ ಮಾರುಕಟ್ಟೆ ಇರುವುದಿಲ್ಲ, ಪ್ರಯೋಜನಗಳಿಗೆ ಪಾವತಿಗಳಿರುವುದಿಲ್ಲ ಮತ್ತು ಹಾನಿಗಳಿಗೆ ದಂಡಗಳು ಇರುವುದಿಲ್ಲ. ಈ ಬಾಹ್ಯತೆಯಲ್ಲಿ 2 ವಿಧಗಳನ್ನು ನಾವು ನೋಡ್ತಾ ಇದ್ದೆವು. ಅದರಲ್ಲಿ ಒಂದನೇದು ಧನಾತ್ಮಕ ಬಾಹ್ಯತೆಗಳು. ಒಂದು ಉದ್ಯಮಿ ಘಟಕ ಅಥವಾ ಒಬ್ಬ ವ್ಯಕ್ತಿಯ ಆರ್ಥಿಕ ಕ್ರಿಯೆಯಿಂದ ಮತ್ತೊಂದು ಉದ್ಯಮಿ ಘಟಕ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಆಗುವ ಪ್ರಯೋಜನಗಳನ್ನು ನಾವು ಬಾಹ್ಯತೆಗಳೆಂದು ಕರೆಯುತ್ತೇವೆ. ಈ ಉದಾಹರಣೆ ನೋಡಿ. ಒಂದು ಪ್ರದೇಶದಲ್ಲಿ ತೈಲ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದಾಗ ಕಚ್ಚಾ ಪೆಟ್ರೋಲ್ ತೈಲವನ್ನು ಶುದ್ಧೀಕರಿಸಿ ಉತ್ಪನ್ನವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತದೆ. ತೈಲ ಸಂಸ್ಕಾರದ ಉತ್ಪನ್ನದ ಮೌಲ್ಯವರ್ಧನೆಯನ್ನು ಆರ್ಥಿಕತೆಯ ಜಿಡಿಪಿಯ ಎಲ್ಲ ಹೆಚ್ಚಳ ಮತ್ತು ಆ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳ ಲಾಭ ಏರಿಕೆ ಧನಾತ್ಮಕ ಬಾಹ್ಯತೆಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಈ ಒಂದು ಉದಾಹರಣೆ ಮುಖಾಂತರ ತೈಲ ಸಂಸ್ಕರಣೆ ಘಟಕ ಮಾಡೋದರಿಂದ ಅಲ್ಲಿ ಸಾಕಷ್ಟು ಉದ್ಯೋಗಗಳನ್ನು ಸೃಷ್ಟಿಯಾಗಿ ಆ ಉತ್ಪಾದನಾ ಮೌಲ್ಯವರ್ಧನೆಯನ್ನು ಆರ್ಥಿಕತೆಯ ಜಿಡಿಪಿ ಹೆಚ್ಚಳ ಆಗೋದಕ್ಕೆ ಇದು ಒಂದು ಧನಾತ್ಮಕ ಉದಾಹರಣೆ ಪ್ರಮುಖ ಪಾತ್ರ ವಹಿಸ್ತದೆ.
ಅದೇ ರೀತಿಯಾಗಿ ಇನ್ನೊಂದು ಎರಡನೇದು ಋಣಾತ್ಮಕ ಬಾಧ್ಯತೆಗಳು. ಒಂದು ಉದ್ಯಮಿ ಘಟಕಗಳು ಅಥವಾ ಒಬ್ಬ ವ್ಯಕ್ತಿಯ ಆರ್ಥಿಕ ಚಟುವಟಿಕೆಯಿಂದ ಮತ್ತೊಂದು ಉದ್ಯಮಿ ಘಟಕ ಅಥವಾ ಇನ್ನೊಬ್ಬ ವ್ಯಕ್ತಿಯ ಮೇಲಾಗುವ ಹಾನಿಗಳನ್ನು ನಾವು ಋಣಾತ್ಮಕ ಬಾಧ್ಯತೆಯನ್ನು ಕರೆಯುತ್ತೇವೆ. ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ. ಒಂದು ಪ್ರದೇಶದಲ್ಲಿ ತೈಲ ಸಂಸ್ಕರಣಾಗಾರರನ್ನು ಉತ್ಪಾದನೆಯನ್ನು ಕೈಗೊಳ್ಳುವಾಗ ನದಿ ನೀರನ್ನು ಕಲುಷಿತಗೊಳಿಸದೆ ಇದು ನದಿಯ ನೀರನ್ನು ಬಳಸುವ ಜನರಿಗೆ ಹಾನಿಯನ್ನು ಮಾಡಿ ಅವರ ಯೋಗಕ್ಷೇಮವನ್ನು ಕಡಿಮೆ ಮಾಡಬಹುದು. ನದಿಯ ಮಾಲಿನ್ಯವು ಮೀನು ಮತ್ತು ಇತರೆ ಜೀವರಾಶಿಗಳನ್ನು ನಾಶ ಮಾಡಿ ನದಿಯನ್ನು ಅವಲಂಬಿಸಿರುವ ಮೀನುಗಾರರು ತಮ್ಮ ಜೀವನೋಪಾಯ ಕಳೆದುಕೊಳ್ಳಬಹುದು. ತೈಲ ಶುದ್ಧೀಕರಣ ಘಟಕವು ಇತರರ ಮೇಲೆ ಉಂಟಾಗುವ ಹಾನಿಗಳನ್ನು ನಾವು ಋಣಾತ್ಮಕತೆಗೆ ಉದಾಹರಣೆಯಾಗಿರುತ್ತದೆ. ಈ ಒಂದು ಬಾಧ್ಯತೆಗಳಿಂದ ಧನಾತ್ಮಕ ಬಾಧ್ಯತೆಯೂ ಆಗುತ್ತೆ, ಈ ಋಣಾತ್ಮಕನೂ ಬಾಧ್ಯತೆ ಆಗುತ್ತೆ. ಯಾವ ರೀತಿ ಅಂತ ನಿಮಗೆ ಒಂದು ಧನಾತ್ಮಕತೆಗೆ ಒಂದು ಉದಾಹರಣೆ ಮತ್ತು ಋಣಾತ್ಮಕತೆಗೆ ಒಂದು ಉದಾಹರಣೆ ತಮಗೆ ಹೇಳಿರ್ತಕ್ಕಂಥದ್ದು, ಅದು ತಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಯೋಜಿತವಲ್ಲದ ತಪಾಸಣೆ ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಷದಪಡಿಸಿ ಅಂತ ಈ ಒಂದು 4 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ನೋಡಿ, ತಪಾಸಣೆ ಪಟ್ಟಿ ಯೋಜಿತವಲ್ಲದ ಶೇಖರಣೆ. ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ಬೇಡಿಕೆ ಕಡಿಮೆಯಾದ ಕಾರಣದಿಂದ ಉತ್ಪನ್ನ ಮಾರಾಟ ಇಳಿಕೆಯಾಗಿ ಉದ್ಯಮಿ ಘಟಕ ದಾಸ್ತಾನು ಹೆಚ್ಚಳವಾಗುವುದನ್ನು ತಪಾಸಣೆ ಪಟ್ಟಿಯ ಯೋಜಿತವಲ್ಲದ ಶೇಖರಣೆ ಎನ್ನುತ್ತೇವೆ. ಇದು ಮಾರುಕಟ್ಟೆಯಲ್ಲಿ ನಾವು ನಿರೀಕ್ಷಿತ ಬೇಡಿಕೆ ಕಡಿಮೆಯಾದಾಗ ಸಹಜವಾಗಿ ಉತ್ಪನ್ನ ಮಾರಾಟ ಇಳಿಕೆಯಾಗಿ ಉದ್ಯಮಿ ಘಟಕದ ದಾಸ್ತಾನು ಹೆಚ್ಚಳವಾಗುವುದನ್ನು ನಾವು ತಪಾಸಣೆ ಪಟ್ಟಿ ಯೋಜಿತವಲ್ಲದ ಶೇಖರಣೆ ಎನ್ನುತ್ತೇವೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿ. ಉದ್ಯಮಿ ಘಟಕವು ಶರ್ಟ್ ಅನ್ನು ತಯಾರಿಸುತ್ತೇವೆಂದು ಭಾವಿಸೋಣ. ಉದ್ಯಮಿ ಘಟಕವು ವರ್ಷದ ಆರಂಭದಲ್ಲಿ 100 ಶರ್ಟ್ಗಳನ್ನು ತಪಾಸಣೆ ಪಟ್ಟಿಯಲ್ಲಿ ಸ್ಟೋರ್ ಹೌಸ್ ದಾಸ್ತಾನು ಹೊಂದಿದ್ದು ಮುಂಬರುವ ವರ್ಷದಲ್ಲಿ 1000 ಶರ್ಟ್ಗಳನ್ನು ದಾಸ್ತಾನಿನ ನಿರೀಕ್ಷೆ ಹೊಂದಿರುತ್ತದೆ. ಆದರೆ ಶರ್ಟ್ಗಳ ಮಾರಾಟ ಅನಿರೀಕ್ಷಿತವಾಗಿ ಕಡಿಮೆಯಾಗಿ 600 ಅಂಗಿಗಳನ್ನು ಮಾತ್ರ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ವರ್ಷಾಂತ್ಯಕ್ಕೆ ಉದ್ಯಮಿ ಘಟಕದ ದಾಸ್ತಾನು 500. ಇಲ್ಲಿ ಬ್ರ್ಯಾಕೆಟ್ದಲ್ಲಿ 500 ಹೇಗೆ ಉಳಿತು ಅಂತಂದರೆ 400 1000ದಲ್ಲಿ 600 ಶರ್ಟ್ಗಳನ್ನು ಮಾರಾಟ ಮಾಡಿ 400 ಶರ್ಟ್ಗಳನ್ನು ಉಳಿದಿರ್ತಕ್ಕಂಥದ್ದು. ಅದು ವರ್ಷದ ಆರಂಭದಲ್ಲಿ 100 ಶರ್ಟ್ಗಳನ್ನು ತಪಾಸಣೆ ಪಟ್ಟಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಇವೆರಡು ಪ್ಲಸ್ ಮಾಡಿದಾದರೆ ಹೆಚ್ಚುತ್ತದೆ. ತಪಾಸಣೆ ಪಟ್ಟಿಯಲ್ಲಿ 400 ಶರ್ಟ್ಗಳನ್ನು ಅನಿರೀಕ್ಷಿತ ಹೆಚ್ಚಳವನ್ನು ತಪಾಸಣೆ ಪಟ್ಟಿಯ ಯೋಜಿತವಲ್ಲದ
ಶೇಖರಣೆಗೆ ಉದಾಹರಣೆಯಾಗಿರುತ್ತದೆ. ನೆಕ್ಸ್ಟ್ ತಪಾಸಲು ಪಟ್ಟಿಯ ಯೋಜಿತವಲ್ಲದ ಕುಸಿತ. ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತವಾಗಿ ಬೇಡಿಕೆ ಹೆಚ್ಚಿಸಿದ ಕಾರಣದಿಂದಾಗಿ ಮಾರಾಟದಲ್ಲಿ ಏರಿಕೆಯಾಗಿ ಉದ್ಯಮಿ ಘಟಕಗಳ ದಾಸ್ತಾನು ಇಳಿಕೆಯಾಗುವ ದರವನ್ನು ತಪಾಸಲು ಪಟ್ಟಿಯ ಯೋಜಿತವಲ್ಲದ ಕುಸಿತ ಎನ್ನುತ್ತೇವೆ. ಇದಕ್ಕೆ ಒಂದು ಉದಾಹರಣೆ ನೋಡಿ. ಘಟಕವು ವರ್ಷದ ಆರಂಭದಲ್ಲಿ 100 ಶಾರ್ಟ್ಗಳನ್ನು ತಪಾಸಲು ಪಟ್ಟಿಯನ್ನು ಹೊಂದಿದ್ದು, ಮುಂಬರುವ ವರ್ಷದಲ್ಲಿ 100 ಶಾರ್ಟ್ಗಳನ್ನು ಮಾರಾಟ ನಿರೀಕ್ಷೆಯೊಂದಿಗೆ 1000 ಅಂಗಿಗಳನ್ನು ತಯಾರಿಸುತ್ತದೆ ಮತ್ತು ವರ್ಷಾಂತ್ಯಕ್ಕೆ 100 ಶಾರ್ಟ್ಗಳನ್ನು ದಾಸ್ತಾನನ್ನು ನಿರೀಕ್ಷಿಸುತ್ತದೆ. ಆದರೆ ಶರ್ಟುಗಳು ಮಾರಾಟದ ಅನಿರೀಕ್ಷಿತವಾಗಿ ಏರಿಕೆಯಾಗಿ 1050 ಅಂಗಿಗಳನ್ನು ಮಾರಾಟವಾದರೆ ಉಳಿದ ಘಟಕದ ತಪಾಸಲು ಪಟ್ಟಿಯಿಂದ 50 ಶರ್ಟುಗಳನ್ನು ಮಾರಾಟ ಮಾಡಬೇಕಾಗುತ್ತದೆ. ಉದ್ಯಮಿ ಘಟಕದ ದಾಸ್ತಾನಿನಲ್ಲಿ 50 ಶರ್ಟುಗಳ ಇಳಿಕೆಗೆ ತಪಾಸಲು ಪಟ್ಟಿಯ ಯೋಜಿತವಲ್ಲದ ಕುಸಿತಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ಇಲ್ಲಿ 100 ಇಟ್ಟಿರೋರು ವರ್ಷ ಶರ್ಟ್ಗಳಲ್ಲಿ, ಆದರೆ ಇಲ್ಲಿ ಬೇಡಿಕೆ ಹೆಚ್ಚಳವಾಗಿ ಏನಾಯಿತು ಅಂತಂದರೆ ಮತ್ತೆ 50 ಶರ್ಟ್ಗಳನ್ನು ಮಾರಾಟ ಮಾಡಿದಾಗ ಈಗ ತಪಾಸಲು ಪಟ್ಟಿಯಲ್ಲಿ ಉಳಿದಿರ್ತಕ್ಕಂಥ ಶರ್ಟ್ಗಳು 50 ಶರ್ಟ್ಗಳು ಮಾತ್ರ. 5ನೇ ಕ್ವಶನ್. ತಪಾಸಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತ ಉದಾಹರಣೆಯೊಂದಿಗೆ ವಿವರಿಸಿ ಅಂತ. ತಪಾಸಲು ಪಟ್ಟಿಯ ಯೋಜಿತ ಸಂಗ್ರಹಣೆ. ಒಂದು ವರ್ಷದಲ್ಲಿ ಉದ್ಯಮಿ ಘಟಕವು ಉದ್ದೇಶಪೂರ್ವಕವಾಗಿ ಉತ್ಪನ್ನದ ದಾಸ್ತಾನನ್ನು ಹೆಚ್ಚಿಸುವುದು ತಪಾಸಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಎನ್ನುತ್ತೇವೆ. ಮುಂಬರುವ ವರ್ಷದಲ್ಲಿ ಉದ್ಯಮಿ ಘಟಕವು ಉತ್ಪನ್ನದ ಬೆಲೆ ಏರಿಕೆ ನಿರೀಕ್ಷೆ ಇದ್ದಾಗ ದಾಸ್ತಾನಿನ ಪ್ರಮಾಣವನ್ನು ಉದ್ದೇಶಪೂರ್ವಕವಾಗಿ ಹೆಚ್ಚಿಸಲು ಬಯಸುತ್ತದೆ. ಉದಾಹರಣೆಗೆ ನೋಡಿ, ಉದ್ಯಮಿ ಘಟಕ ವರ್ಷ ಅಂತ್ಯಕ್ಕೆ ತಪಾಸಲು ಪಟ್ಟಿಯನ್ನು 100 ಅಂಗಿಗಳಿಂದ 200 ಅಂಗಿಗಳಿಗೆ ಹೆಚ್ಚಿಸಲು ಬಯಸಿದ್ದರೆ, ವರ್ಷದಲ್ಲಿ 1000 ಅಂಗಿಗಳು ಮಾರಾಟದ ನಿರೀಕ್ಷೆ ಇದ್ದರೂ 1100 ಅಂಗಿಗಳು ತಯಾರಿಸುತ್ತದೆ. ವಾಸ್ತವವಾಗಿ 1000 ಅಂಗಿಗಳನ್ನು ಮಾರಾಟವಾದರೆ ಉದ್ಯಮಿ ಘಟಕ ನಿರೀಕ್ಷೆಯಂತೆ ತಪಾಸಲು ಪಟ್ಟಿಯನ್ನು 200 ಅಂಗಿಗಳಿಗೆ ಹೆಚ್ಚಳವಾಗುತ್ತದೆ. ಹೀಗೆ ವರ್ಷ ಅಂತ್ಯದ ಉದ್ಯಮಿ ಘಟಕದ ದಾಸ್ತಾನಿನ ನಿರೀಕ್ಷೆ ಹೆಚ್ಚಳವು ತಪಾಸಲು ಪಟ್ಟಿಯ ಯೋಜಿತ ಆಗಿರುತ್ತದೆ. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ. ತಪಾಸಲು ಪಟ್ಟಿಯ ಯೋಜಿತ ಕುಸಿತ. ವರ್ಷದಲ್ಲಿ ಉದ್ಯಮಿ ಘಟಕವು ಉದ್ದೇಶಪೂರ್ವಕವಾಗಿ ಉತ್ಪನ್ನದ ದಾಸ್ತಾನನ್ನು ಕಡಿಮೆ ಮಾಡುವುದಕ್ಕೆ ತಪಾಸಲು ಪಟ್ಟಿ ಕುಸಿತ ಎನ್ನುತ್ತೇವೆ. ಈ ಉದಾಹರಣೆ ನೋಡಿ. ಉದ್ಯಮಿ ಘಟಕವು ವರ್ಷಾಂತ್ಯಕ್ಕೆ ತಪಾಸಲು ಪಟ್ಟಿಯನ್ನು
100 ಅಂಗಿಗಳಿಂದ 25 ಅಂಗಿಗಳ ಕಡಿಗೊಳಿಸಲು ಬಯಸಿದ್ದರೆ ಆ ವರ್ಷದಲ್ಲಿ 1000 ಅಂಗಿಗಳ ಮಾರಾಟದ ನಿರೀಕ್ಷೆ ಇದ್ದರೂ 925 ಅಂಗಿಗಳನ್ನು ತಯಾರಿಸುತ್ತದೆ. ಏಕೆಂದರೆ ಉದ್ಯಮಿ ಘಟಕವು ವರ್ಷದ ಆರಂಭದಲ್ಲಿ ತಪಾಸಣೆ ಪಟ್ಟಿಯಲ್ಲಿ 100 ಅಂಗಿಗಳಲ್ಲಿ 75 ಅಂಗಿಗಳನ್ನು ಮಾರಾಟ ಮಾಡಲು ಯೋಜಿಸಿದೆ. ಉದ್ಯಮಿ ಘಟಕವು ನಿರೀಕ್ಷಿಸಿದಂತೆ ವರ್ಷದಲ್ಲಿ ಮಾರಾಟವು 1000 ಅಂಗಿಗಳ ಆದರೆ ತಪಾಸಣೆ ಪಟ್ಟಿಯ 100 ಅಂಗಿಗಳು ಬದಲಾಗಿ 25 ಅಂಗಿಗಳಾಗಿರುತ್ತದೆ. ಹೀಗೆ ಉದ್ಯಮಿ ಘಟಕಗಳು ತಪಾಸಣೆ ಪಟ್ಟಿಯ ನಿರೀಕ್ಷಿತ ಇಳಿಕೆ ತಪಾಸಣೆ ಪಟ್ಟಿಯ ಯೋಜಿತವಾಗಿರುತ್ತದೆ. ಈ ರೀತಿಯಾಗಿ ಈ ಒಂದು 4 ಅಂಕದ ಪ್ರಶ್ನೆಗಳಿಗೆ ಸುಮಾರು 4-5 ಪ್ರಶ್ನೆಗಳನ್ನು ವಿವರಿಸಿರ್ತಕ್ಕಂಥದ್ದು. ತಮಗೆ ಈ ವಿಷಯ ಅರ್ಥ ಆಗಿದ್ದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.